ಗುರುಪಿಯು ನಮಃ. ಎಲ್ರಿಗೂ ನಮಸ್ಕಾರ. ನೀರಿಗೆ ನೈದಿಲೆಯೇ ಶೃಂಗಾರ, ಊರಿಗೆ ಆಗರವೇ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದಿರಮನೇ ಶೃಂಗಾರ. 54 ವರ್ಷಗಳ ನಂತರ ದೋಷವೋ ಪಾಪವೋ ಮಾಯೆಯೋ ಮಹಿಮೆಯೋ ಯಾವುದು ತಿಳಿಯದೆ ಒಂದು ದೊಡ್ಡ 1,000ಕ್ಕಿಂತಲೂ ಹೆಚ್ಚು ದೈವಸ್ಥಾನಗಳನ್ನ ಉಂಡು ಮಾಡಿಕೊಂಡು ಮೆರೆಯತಕ್ಕಂತಹ ದೈವರಾಜ ಭಗವಾನ್ ಶ್ರೀ ಬಬ್ಬುಸ್ವಾಮಿಯ ಸಾನ್ನಿಧ್ಯ 54 ವರ್ಷಗಳ ಬಳಿಕ ತನ್ನ ಸಾಕ್ಷಾತ್ಕಾರಕ್ಕಾಗಿ ಸಾಸ್ಥಾನದ ಈ ಒಂದು ಭಾಗದಲ್ಲಿ ಇವತ್ತು ಕೊಡಂಕೂರಿನ ಕುಂಜಿ ಪೂಜಾರ್ತಿಯ ಭಕ್ತಿಗೆ ಒಲಿದು ಲಿಂಗ ರೂಪದಲ್ಲಿ ಆ ಶಿಲೆಯಾಗಿ ಉದ್ಭವಗೊಂಡಂತಹ ಭಗವಾನ್ ಶ್ರೀ ಬಬ್ಬುಸ್ವಾಮಿಯ ಮೂಲ ಆಕಾರದಂತೆ ಸಾಸ್ಥಾನದಲ್ಲಿ ಇವತ್ತು ಈ ಒಂದು ಕೊಡಿಯಡಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಶೃಂಗಾರ, ಅತಿ ಶೃಂಗಾರ ಬಂಧುಗಳೇ. ಬಹುಶಃ ಈ ಒಂದು ಪುಣ್ಯ ಕಾರ್ಯದಲ್ಲಿ, ಈ ಒಂದು ಸಂತಸದ ಕಾರ್ಯದಲ್ಲಿ, ಅದರ ಜೊತೆಗೆ ಒಂದು ದುಃಖದ ಕಾರ್ಯದಲ್ಲಿ, ಮುಂದೆ ನಡೆಯಬೇಕಾಗಿರುವಂತಹ ಶುಭ ಕಾರ್ಯದಲ್ಲಿ ನನ್ನನ್ನು ಪಾಲುದಾರನನ್ನಾಗಿ ಮಾಡಿರ್ತಕ್ಕಂತಹ ನನ್ನ ಆತ್ಮೀಯರು, ನನ್ನ ಮಾರ್ಗದರ್ಶಕರು, ಮಾನ್ಯ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆಗಿರ್ತಕ್ಕಂತಹ ಸನ್ಮಾನ ಶ್ರೀಯುತ UT ಖಾದರ್ ಅವರ ಆಪ್ತ ಸಹಾಯಕರು ಆಗಿರ್ತಕ್ಕಂತಹ ಗೌರವಾನ್ವಿತ ಪ್ರವೀಣ್ ಕುಮಾರ್ ಉಳ್ಳಾಲ್ ಹಾಗೂ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ದೊಡ್ಡ ಮಟ್ಟದ ಕ್ರಾಂತಿಕಾರಿಕ ಚಳುವಳಿಯನ್ನ ನಿರಂತರವಾಗಿ ಕರಾವಳಿಯಾದ್ಯಂತ ಪಸರಿಸಿಕೊಂಡು ನಮಗೆಲ್ಲರಿಗೂ ಮಾರ್ಗದರ್ಶನವನ್ನ ನೀಡಿರ್ತಕ್ಕಂತಹ ಸಭಾಧ್ಯಕ್ಷರ ಬಹಳ ಆಪ್ತರು ಆಗಿರ್ತಕ್ಕಂತಹ ಜಗದೀಶ್ ಗಂಗೋಳಿ ಅವರಿಗೆ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರ ಪರವಾಗಿ ಮತ್ತು ಸಮಸ್ತ ಬಬ್ಬುಸ್ವಾಮಿಯ ಆರಾಧಕರ ಪರವಾಗಿ ನಾನು ವಿಶೇಷ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಮಾತನಾಡ್ಬೋದಾ? ಅಡ್ಡಿಲ್ಲ. ಅನುಮತಿ ಮೇರೆಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೆ ಕರಾವಳಿ ಭಾಗ್ಯ. ಕರಾವಳಿ ಅಂತೂ ಇದಕ್ಕೆ ನಿಜವಾಗ್ಲೂ ಮೂಲ ವಾಸ್ತವಿಕತೆಯಲ್ಲಿ ಕರಾವಳಿಯ ಹಿನ್ನೆಲೆಯೂ ಕೂಡ ಆ ರೀತಿ ಇದೆ. ಒಂದು ಭಾಗದಲ್ಲಿ ಅಲ್ಲಾನ ಆಜಾನ್ ಆಗ್ತಾ ಇದೆ, ಮತ್ತೊಂದು ಕಡೆ ನನಗೆ ಮಾನ್ಯ ಸ್ಪೀಕರ್ನ ಆಪ್ತ ಸಹಾಯಕರು ಆಗಿರ್ತಕ್ಕಂಥ ಪ್ರವೀಣ್ ರವರು ಮಾನ್ಯ ಸ್ಪೀಕರ್ ಆಗಿರ್ತಕ್ಕಂಥ UT ಖಾದರ್ ಅವರೊಂದು ಸಂದೇಶವನ್ನ ಕಳಿಸಿದ್ದಾರೆ ಈ ಕ್ಷೇತ್ರಕ್ಕೆ. ಅವರಿಗೆ ಬರಲಿಕ್ಕೆ ಅನಿವಾರ್ಯ, ಅವರು ಡೆಲ್ಲಿಯಲ್ಲಿ ಇದ್ದದ್ರಿಂದಾಗಿ ಅವರೊಂದು ಸಂದೇಶವನ್ನ ಕೊಟ್ಟು ಕಳಿಸಿದ್ದಾರೆ. ಅದನ್ನ ದಯವಿಟ್ಟು ಓದಿ ಅಂತ ಹೇಳಿ ನನಗೆ ತಿಳಿಸಿದ್ರಿಂದಾಗಿ ಈ ಸಂದರ್ಭದಲ್ಲಿ ಓದಲಿಕ್ಕೆ ಬಯಸ್ತೇನೆ. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕು ಗುಣ್ಮಿ ಸಾಸ್ಥಾನ ಶ್ರೀ ಕಂಬಿಗಾರ ಶ್ರೀ ಬಬ್ಬುಸ್ವಾಮಿ ಮತ್ತು ಪರಿವಾರ ದೈವಗಳ ದೈವಸ್ಥಾನದಲ್ಲಿ ಸುಮಾರು 54 ವರ್ಷಗಳ ಬಳಿಕ ದೈವಗಳ ಸಿರಿಸಿಂಗಾರ ನೇಮೋತ್ಸವವು ನಡೆಯಲಿರುವ ವಿಚಾರ ತಿಳಿದು ಸಂತೋಷವಾಯಿತು. ನಂಬಿದವರನ್ನು ಕೈ ಹಿಡಿದು ಕಾಪಾಡುವ ಕಾರಣಿಕ ದೇವಸ್ಥಾನಗಳಲ್ಲಿ ನಡೆಯುವ ನೇಮೋತ್ಸವದಲ್ಲಿ ಪಾಲ್ಗೊಳ್ಳುವಂತೆ ಕೋರಿರುವ ಆಹ್ವಾನ ಪತ್ರ ನನಗೆ ತಲುಪಿದೆ. ಪೂರ್ವ ನಿಗದಿತ ಕಾರ್ಯಕ್ರಮಗಳಿಂದಾಗಿ ಈ ಉತ್ಸವದಲ್ಲಿ ಪಾಲ್ಗೊಳ್ಳುವುದು ಅಸಾಧ್ಯವಾಗಿದೆ. ತಮ್ಮೆಲ್ಲರ ಪಾಲ್ಗೊಳ್ಳುವಿಕೆಯಿಂದ ಉತ್ಸವ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮೂಡಿಬರಲಿ ಎಂದು ನಾನು ಹಾರೈಸುತ್ತೇನೆ ಎಂಬ ಒಂದು ಶುಭ ಸಂದೇಶವನ್ನು ಈ ಸಂದರ್ಭದಲ್ಲಿ ನೀಡಿದ್ದಾರೆ. ಬಂಧುಗಳೇ, ಅಪ್ಪ ಕಚ್ಚೂರ ಮಾಲ್ದಿನ ಪುಣ್ಯದ ಗರ್ಭಡು ಕೋಡಿ ಕಂಡಾಲ ಕೊಡಂಗೆ ಬನ್ನಾರ್ನ ಚಾವಡಿ ಉಳಿದು ಊರುಗುದಾತೆ ಮಾರಿಗುದೂತೆ ನಮ್ಮಿನ ಕಿಲಗಿ ವೈದ್ಯನಾಥೆ ಪನ್ಪಿಚ್ಚಿದ ನಿಲಟ್ರಿ ಬಡಕಾಯಿ ಬಾರ್ಕೂರುದು ತೆನ್ಕಾಯಿ ನೀಲೇಶ್ವರ ಮುಟ
ಕೋರ್ದಬ್ಬು ಕೋಟೆದ ಬಬ್ಬು ಬಾರಗೇಶ್ವರೇ ವೈದ್ಯನಾಥೆ ಕೆಂಚಿರಾಯೆ ಜಡರಾಯೆ ಮಾರೀಶ್ವರಾಯೆ ದೈವರಾಜೆ ಪನ್ಪಿನ ಪಟ್ಟು ಪುರಾಪುನು ಬತ್ತೊಂದು ಬಡಕಾಯಿ ಬಾರ್ಕೋರು ತೆನ್ಕಾಯಿ ನೀಲೇಶ್ವರ ಮುಠ ವೇತೋ ಸಾನ ಮುಂಡಿಗೆಡು ತನ್ನ ಕಾರ್ಣಿಕರ ತೋಜ ನೆಂಚಿದ್ರ ಮಹಾಮಲ್ಲ ಶಕ್ತಿ ದೈವರಾಜ ಕೋರ್ದಬ್ಬುಗು ಸುರುಕಾದು ವಂದನೆ ಮಲ್ತೊನ್ವೆ. ಬದುಕು ಕೊಟ್ಟ ದೇವರು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅನ್ನ ಸ್ಮರಿಸಿಕೊಳ್ತೇನೆ. ಬದುಕು ಕೊಟ್ಟ ದೇವರು ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಅವರನ್ನ ಸ್ಮರಿಸಿಕೊಳ್ತೇನೆ. ಬದುಕು ಕೊಟ್ಟ ದೇವರು ಪೂಜ್ಯನಿಯ ಕುತ್ಮಲ್ ರಂಗರಾಯರವರನ್ನ ಸ್ಮರಿಸಿಕೊಳ್ಳುತ್ತೇನೆ. ಇವತ್ತು ಬಹುಶಃ ನಿರೂಪಕರು ಅತ್ಯಂತ ಸುಂದರವಾದಂತಹ ವರ್ಣರಂಜಿತವಾದ ಕನ್ನಡದ ಒಂದು ಪದಕುಂಜವನ್ನ ಬಳಸಿ ನಿರೂಪಕರು ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ರು. ಬಹುಶಃ ನಾನು ಒಂದು ಸಂಸ್ಥೆಯ ಪ್ರಾಂಶುಪಾಲನರಾದ್ರೂ ಕೂಡ ಬಹುಶಃ ದೈವಾರಾಧನೆಯ ಕಲಕ್ಕೆ ಬಂದ್ರೆ ನಾವು ಶೂನ್ಯರಾಗ್ತೇವೆ. ಬಹುಶಃ ಯಾವ ದಾರ್ಶನಿಕರ, ಯಾವ ಸಮಾಜದ, ಯಾವ ಯುವ ಸಮಾಜ, ಯಾವ ದೇಶದ, ಯಾವ ಸ್ವತಂತ್ರದ ಬಗ್ಗೆಯೂ ಕೂಡ ನಾವು ನಿರರ್ಗಳವಾಗಿ ಮಾತನಾಡಬಹುದು. ಆದರೆ ದೈವಾರಾಧನೆಯ ಕಲದಲ್ಲಿ ದೈವಾರಾಧನೆಯ ಹಿನ್ನೆಲೆಯನ್ನು, ದೈವಾರಾಧನೆಯ ಚರಿತ್ರೆಯನ್ನು, ದೈವಾರಾಧನೆಯ ಕಟ್ಟುಕಟ್ಟಳೆಯನ್ನ ಮಾತನಾಡುವ ಸಂದರ್ಭದಲ್ಲಿ ಅತ್ಯಂತ ಜಾಗರೂಕತೆಯಿಂದ ನಾವು ಅದನ್ನ ಅರ್ಥೈಸಿಕೊಳ್ಳಬೇಕಾಗತ್ತೆ. ಯಾಕಂದ್ರೆ ಪ್ರತಿ ಭಾಗ, ಪ್ರತಿ ಪ್ರದೇಶ, ಪ್ರತಿ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಪರಿವರ್ತನೆ, ಎಲ್ಲವೂ ಕೂಡ ಬದಲಾವಣೆಗೆ ಹೋಗ್ತಾ ಇರುತ್ತೆ. ಅದು ಬಾರ್ಕೂರಿನಿಂದ ಹಿಡಿದು ನೀಲೇಶ್ವರದವರೆಯೂ ಕೂಡ ಪ್ರತಿ ಒಂದು ದೈವದ ಒಂದು ಆಯಾಕಟ್ಟುಗಳು ಪ್ರತಿ ಒಂದು ಕ್ಷೇತ್ರಕ್ಕೆ ಸರಿಸಮಾನವಾಗಿ ಬದಲಾಗ್ತಾ ಹೋಗ್ತದೆ. ಅದರಲ್ಲಿ ನಿರರ್ಗಳವಾಗಿ ಮಾತನಾಡುವಂತವರು ಬಹುಶಃ ಭಯ ಆಗ್ತಾ ಇದೆ. ಇಲ್ಲಿ ಎದುರುಗಡೆ ಇಬ್ಬರು ವ್ಯಕ್ತಿಗಳು ತಾವು ಸನ್ಮಾನ ಮಾಡ್ಲಿಕ್ಕೆ ತಾವು ಕರೆಸಿಕೊಂಡಿದ್ದೀರಿ. ಬಹುಶಃ ಬಬ್ಬುಸ್ವಾಮಿಯ ಅತ್ಯಂತ ಚರಿತ್ರೆಯನ್ನ ಬಹಳ ಸೂಕ್ಷ್ಮವಾಗಿ, ನಿರರ್ಗಳವಾಗಿ ಅದನ್ನ ಅಧ್ಯಯನ ಮಾಡಿ, ಅರಿದು ಕುಡಿದು ಇದನ್ನ ತಿಳಿದುಕೊಂಡಂತಹ ಇಬ್ಬರು ವ್ಯಕ್ತಿಗಳಿದ್ದಾರೆ. ಒಂದು ಅವರ ಒಂದು ಅಧ್ಯಯನವನ್ನ ಓದಿಕೊಂಡು ನಾನು ಮುಂದುವರಿದಂತವರು ನಮ್ಮ ನವೀನ್ ಪಡ್ರೆಯವರು, ಇನ್ನೊಂದು ನಮ್ಮ ರಮೇಶ್ ಅಣ್ಣನವರು. ಇಬ್ಬರು ಕೂಡ ಅತ್ಯಂತ ತಾಂತ್ರಿಕರು, ತಂತ್ರದ ಒಂದು ವ್ಯವಸ್ಥೆಯನ್ನ ಅವರು ಅಳವಡಿಸಿಕೊಂಡವರು ಅವರ ಒಂದು ಅಧ್ಯಯನದಲ್ಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಇವತ್ತು ಬಂಧುಗಳೇ, ಒಂದು ಕಡೆ ನನಗೆ ಅತ್ಯಂತ ಸಂತಸ ಆಯಿತು. ಈ ಒಂದು ಕ್ಷೇತ್ರ ಒಂದಷ್ಟು ವಿವಾದ ಮತ್ತು ಒಂದಷ್ಟು ವ್ಯವಸ್ಥೆಗಳ ಅವ್ಯವಸ್ಥೆಗಳ ನಡುವೆ ಉದ್ಭವಗೊಂಡಿದೆ ಅನ್ನುವಂಥದ್ದನ್ನ ನಾವು ಗಮನಿಸಿಕೊಂಡಿದ್ದೇವೆ. ಇವತ್ತು ಈ ಕ್ಷೇತ್ರ ಇಲ್ಲಿ ಉದ್ಭವಗೊಂಡಿದೆ. ತಮಗೆಲ್ಲರಿಗೂ ಗಮನದಲ್ಲಿರಲಿ, ಮೂಲ ಕ್ಷೇತ್ರ ಕಚ್ಚೂರು ಇಷ್ಟು ದೊಡ್ಡದಾದಂತಹ ದೇಗುಲವಾಗಿದೆ. ಎಲ್ಲರೂ ದಯವಿಟ್ಟು ಭೇಟಿ ಕೊಡಬೇಕು. ಇಲ್ಲೇ ಹತ್ತಿರದಲ್ಲಿದೆ, ಬಹುಶಃ ಹೋಗಿರಬಹುದು ಸುಮಾರು ಜನ. ಇಂತಹ ಒಂದು ದೊಡ್ಡ ಭವ್ಯವಾದ ದೇಗುಲ ನಿರ್ಮಾಣವಾಗಿದೆ. ಆ ದೇಗುಲ ನಿರ್ಮಾಣವಾಗುವುದಕ್ಕಿಂತ ಹಿಂದೆ ಈ ಒಂದು ಗುಡಿಕ್ಕಿಂತಲೂ ಸಣ್ಣ ಗುಡಿ ಇತ್ತು. ಬಹುಶಃ ಬಬ್ಬುಸ್ವಾಮಿಯ ಮಹಿಮೆ, ಸಂಘಟಿತರಾಗುವಂತಹ ಒಂದು ವಿಚಾರದಲ್ಲಿ ಸರ್ವ ಜಾತಿ, ಸರ್ವ ಧರ್ಮ, ಸರ್ವ ಮತ, ಸರ್ವ ಪಂಗಡದ ವ್ಯಕ್ತಿಗಳು ಕೂಡ ಬಬ್ಬುಸ್ವಾಮಿಯ ಆ ಒಂದು ಚರಿತ್ರೆಯನ್ನ ಮನನ ಮಾಡಿಕೊಂಡು ಅರ್ಥೈಸಿಕೊಂಡು ಆ ಕ್ಷೇತ್ರ ಬೆಳಗಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಇಡೀ ಭಾರತದಾದ್ಯಂತ ಜನರು ಒಟ್ಟು ಈ ಒಂದು ಕ್ಷೇತ್ರಕ್ಕೆ, ಕಚ್ಚೂರು ಕ್ಷೇತ್ರಕ್ಕೆ ತಮ್ಮ ಕೊಡುಗೆಯನ್ನ ಕೊಟ್ಟು ಇವತ್ತು ದೊಡ್ಡ ಭವ್ಯವಾದಂತಹ ದೇಗುಲ ನಿರ್ಮಾಣವಾಗಿದೆ. ಬಹುಶಃ ನನ್ನ ಆಸೆಯು ಕೂಡ ಕಣ್ಣಲ್ಲಿ ಕಾಣ್ತಾ ಇದೆ. ಅತ್ಯಂತ ಸಂಕಟ ಆಗ್ತಿದೆ. ಈ ಒಂದು ಕ್ಷೇತ್ರ ಬಹುಶಃ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರ ಭವ್ಯವಾದ ದೇಗುಲ ಆಗಬೇಕು ಅನ್ನುವಂಥದ್ದು ನಿಮ್ಮೆಲ್ಲರಲ್ಲಿಯೂ ಕೂಡ ಈ ಮಹನೀಯರಿದ್ದಾರೆ, ಅವರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಿದ್ದೇನೆ. ಚರ್ಚೆಗಳು ಬಹುದು. ಒಂದು ಘಟನೆ ನನಗೆ ನೆನಪಾಯಿತು. ಬಹುಶಃ ಮಂಗಳೂರಿನಲ್ಲಿ ಒಂದು ಬಬ್ಬುಸ್ವಾಮಿಯ ಭಂಡಾರ ದೈವಸ್ಥಾನವನ್ನು ಆ ಭಾಗವನ್ನೇ ಒಬ್ರು ಬಿಲ್ಡರ್ ಪರ್ಚೇಸ್ ಮಾಡಿದ್ರು. ಕಾರಣಾಂತರಗಳಿಂದ, ಅನಿವಾರ್ಯ ಕಾರಣದಿಂದ ಅದಕ್ಕೆ ಇನ್ನೊಂದು ನೆಲೆ ಆಗದೆ ಅಲ್ಲಿಂದ ತೆಗಿಬಾರ್ದು ಅನ್ನುವಂಥದ್ದು ದೈವದ ಅಭಯ ಆಯಿತು, ಸೂಚನೆ ಆಯಿತು. ನೀವು ಅದನ್ನ ತೆಗಿಬಾರ್ದು ಅಂತ ಹೇಳಿ ಅನಿವಾರ್ಯ ಕಾರಣದಿಂದ ಆ ದೈವದ ಆ ಒಂದು ಗುಡಿಯನ್ನ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತು. ಇಂಥ ಸಂದರ್ಭದಲ್ಲಿ ಆ ಮಾಲಕರಿಗೆ ಸಂಬಂಧಪಟ್ಟಂತಹ ಒಬ್ಬ ವ್ಯಕ್ತಿ, ನೀವು ಅದನ್ನ ತೆಗೆಯದಿದ್ರೆ JCB ಹಾಕಿ ಎಲ್ಲ ಒಡೆದಾಕ್ತೇನೆ ಅಂತ ಹೇಳಿ ಉಡಾಫೆಯಿಂದ ಒಂದಷ್ಟು ಜನರ
ಆ ಒಂದು ದೈವಸ್ಥಾನಕ್ಕೆ ಸಂಬಂಧಪಟ್ಟವರಲ್ಲಿ ಮಾತನಾಡಿದ್ರು. ಬಹುಶಃ ತಾವು ನಂಬಲಿಕ್ಕಿಲ್ಲ, ಇದು 3 ತಿಂಗಳ ಹಿಂದೆ ನಡೆದಿರ್ತಕ್ಕಂಥ ಘಟನೆ. ಆ ವ್ಯಕ್ತಿ ಹೇಳಿದ ವ್ಯಕ್ತಿ ಒಂದೇ ತಿಂಗಳಲ್ಲಿ ಅವರಿಗೆ ಒಂದು ಸೈಡೆ ಬಿದ್ದು ಇವತ್ತು ಅವರು ಮಲಗಿದಲ್ಲಿದ್ದಾರೆ. ಈ ಘಟನೆ ನನಗೆ ಕಳೆದ ಸಂಕ್ರಮಣದ ಒಂದು ದಿವಸ ಪ್ರಾರ್ಥನೆ ಸಲ್ಲಿಸುವಂತ ಸಂದರ್ಭದಲ್ಲಿ ಆ ಬಿದ್ದು ಹೋದ ಗಂಡನ ಪರವಾಗಿ ಪತ್ನಿ ಬಂದು ಅಂಗಲಾಚಿದ್ದಾರೆ. ಏನೋ ಒಂದು ಸಮಸ್ಯೆ ಆಗಿದೆ, ಅವರಿಗೆ ಒಂದು ಕೃಪೆ ತೋರಿ, ಇಲ್ಲಿ ಒಂದು ಪ್ರಸಾದ ಕೊಡಿ ಅಂತ ಹೇಳಿ. ದೈವದ ಸೂಚನೆ ಆಗಿದೆ. ಬಹುಶಃ ನಮಗೆ ಗೊತ್ತಿಲ್ಲ ದೇವರು ಯಾರು, ದೈವ ಯಾರು, ಶಕ್ತಿ ಹೇಗಿದೆ, ಯಾವ ರೂಪದಲ್ಲಿದೆ, ಹೇಗಿದೆ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಆದ್ರೆ ನಮ್ಮ ಮನಸ್ಸಿನಲ್ಲಿರುವಂತಹ ದೇವರು ಒಳಗಿದ್ದಾರೆ. ಬಸವೇಶ್ವರ ಅತ್ಯಂತ ಸುಂದರವಾಗಿ ಹೇಳ್ತಾರೆ, ಇವತ್ತು ಇಲ್ಲಿ ಯಾವುದೇ ತರದಂತಹ ನಿಮಗೆ ಒಂದಷ್ಟು ಗೊಂದಲಗಳು ಬರಬಹುದು. ಬಸವಣ್ಣನವರು ಬಹಳ ಸುಂದರವಾಗಿ ಹೇಳ್ತಾರೆ, ನಿಂದಿಸಿದರೆ ನಿಂದಿಸಲಿ ಬಿಡು, ಆರೋಪಗಳ ಹೊರಿಸಲಿ ಬಿಡು, ನೋಯಿಸಿದರೆ ನೋಯಿಸಲಿ ಬಿಡು, ಮನ ಬಂದಂತೆ ಕೂಗಾಡಲಿ ಬಿಡು, ಸುಮ್ಮನಿದ್ದು ಬಿಡು, ದೇವರಂತಿದ್ದು ಬಿಡು, ದೇವರಾಗಿ ಬಿಡು, ತನ್ನ ತಾನರಿದು ತಾನಾರೆಂದು ತಿಳಿದೊಡೆ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ ಹೇಳಿ. ಬಹುಶಃ ಯಾರು ಶೋಷಣೆ ಮಾಡ್ತಾರೆ, ಯಾರು ಇದನ್ನ ತುಚ್ಛವಾಗಿ ಕಾಣ್ತಾರೆ, ಅವರೆಲ್ಲರಿಗೂ ಕೂಡ ತನ್ನ ತಾನರಿದು ಅವರ ಯಾರು ಅಂತ ಅರಿತಿದ್ರೆ ಮಾತ್ರ ಅವರಿಗೆ ದೇವರು ಯಾರು ಅಂತ ಅರ್ಥ ಆಗ್ತಾರೆ. ಹಾಗಾಗಿ ನಮ್ಮ ಮನಸ್ಸಿನಲ್ಲಿರಗಿರುವಂತಹ ದೇವರು ಅನ್ನುವಂಥವರು ಒಂದು ನೆವನ ಮಾತ್ರ. ಬಹುಶಃ ಈ ಒಂದು ಕ್ಷೇತ್ರದಿಂದಾಗಿ ಅನೇಕರ ಜೀವನ ಭವಿಷ್ಯ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಇದೆ. ಅನೇಕರು ಇದರಿಂದ ಬದಲಾಗ್ಲಿಕ್ಕೆ ಸಾಧ್ಯ ಇದೆ. ಅನೇಕರು ಇಂಥ ಮಹನೀಯರು ಮುಂದೆ ನಿಂತವರು ಮುಂದಿನ ದಿನಗಳಲ್ಲಿ ಅವರ ಬಾಳು ಬಂಗಾರ ಆಗ್ಲಿಕ್ಕೆ ಸಾಧ್ಯ ಇದೆ. ಎಲ್ಲವೂ ಕೂಡ ಅನೇಕ ಚರಿತ್ರೆ, ಬಬ್ಬು ಸ್ವಾಮಿಯ ದೈವಸ್ಥಾನದಲ್ಲಿ ಆಗಿರ್ತಕ್ಕಂಥ ಅನೇಕ ಕಾರ್ಣಿಕದ ಘಟನೆ ನಮಗೆ ಸಾಕ್ಷೀಭೂತರಾಗಿದೆ. ಬಂಧುಗಳೇ, ಬಬ್ಬು ಸ್ವಾಮಿಯ ಚರಿತ್ರೆಯನ್ನ ನಾವೆಲ್ಲರೂ ಕೂಡ ಗಮನಿಸುವಂತ ಸಂದರ್ಭದಲ್ಲಿ ಕಚ್ಚೂರಿನಲ್ಲಿರುವಂತಹ ಬೈಲಕೆರೆಯಿಂದನೇ ನಾನು ಪ್ರಾರಂಭ ಮಾಡ್ತೇನೆ. ಬಹುಶಃ ಕಚ್ಚೂರಿನ ಬೈಲಕೆರೆ ಅತ್ಯಂತ ಪವಿತ್ರವಾದಂತಹ ಬೈಲಕೆರೆ. ತಾವೆಲ್ಲರೂ ಕೂಡ ಅಲ್ಲಿಗೆ ಒಮ್ಮೆ ಭೇಟಿ ನೀಡಿ, ಈಶ್ವರನ ವರಪ್ರಸಾದದಿಂದ ಅಮ್ಮ ಕಚ್ಚೂರ ಮಾಲ್ದಿಯ ಒಂದು ಗರ್ಭವತಿಯಾದಂತಹ ಒಂದು ಆ ಸ್ಪರ್ಶ ಬೀಳಿರ್ತಕ್ಕಂತಹ ಈಶ್ವರನ ಸ್ಪರ್ಶ ಬೀಳಿರ್ತಕ್ಕಂತಹ ಒಂದು ಪ್ರದೇಶ, ಅದು ಬೈಲಕೆರೆ ಅನ್ನುವಂಥ ಜಾಗ ಈ ಕಚ್ಚೂರಿನಲ್ಲಿದೆ. ಆ ಕೆರೆಯಲ್ಲಿರತಕ್ಕಂಥ ನೀರು ಗಂಗೆಗೆ ಸರಿಸಮಾನವಾದಂಥ ನೀರು. ಇಲ್ಲಿಯೇ ನಿಮ್ಮ ರಮೇಶ್ ಅವರು ಇದ್ದಾರೆ, ತಂತ್ರಿಗಳು. ಬಹುಶಃ ಅವರಿಗೆ ಅದರ ಗೋಚಾರ ಇದೆ. ಏನಂತ ಹೇಳಿದ್ರೆ, ಅವರೇ ಪ್ರಸಾದವನ್ನ ಕೊಟ್ಟು ಅದನ್ನ ಮೋಕ್ಷಣೆ ಮಾಡ್ತಾರೆ, ಆ ನೀರನ್ನ ಅವರಿಗೆ ದಾರೆ ಇರ್ತಾರೆ. ಬಹುಶಃ ನಾನು ಕೇಳಿರ್ತಕ್ಕಂಥ ಘಟನೆ, ಎಷ್ಟೋ ಜನರಿಗೆ ನಿಮಗೆ ಮೈಯಲ್ಲಿ ಒಂದಷ್ಟು ಏನು ಗುಳ್ಳೆಗಳು ಬರೋದು, ಸಮಸ್ಯೆಗಳು ಬರೋದು, ಅಥವಾ ಯಾವುದೇ ಒಂದು ದೋಷಗಳು ಇದ್ರೂ ಕೂಡ ನಾವು ಎಲ್ಲೋ ನಮಗೆ ಕಾಶಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಗಂಗೆಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ಪವಿತ್ರವಾದಂತಹ ಬೈಲಕೆರೆ ಗಂಗೆಯಷ್ಟೇ ಪವಿತ್ರ ಎಂಬುದಕ್ಕೆ ಅನೇಕ ಉದಾಹರಣೆಗಳು ಅಲ್ಲಿ ದೈವೀಕರಣ ಸಾಕ್ಷಿಯಾಗಿದೆ. ಆ ಒಂದು ನೀರಿನನ್ನು ಸ್ಪರ್ಶಿಸಿದ ನಂತರ ಎಷ್ಟೋ ಜನಗಳಿಗೆ ಆ ಒಂದು ದೈವರಾಜ ಬಬ್ಬು ಸ್ವಾಮಿಯ ಕಾರ್ಣಿಕದ ವಿಷಯ ಅಲ್ಲಿಂದ ಪ್ರಾರಂಭಗೊಂಡಿದೆ. ಬೈಲಕೆರೆಗೆ ಅತ್ಯಂತ ಪವಿತ್ರವಾದಂತಹ ಒಂದು ಸ್ಥಾನಮಾನವಿದೆ. ಹಾಗಾಗಿ ಆ ದೈವದ ಒಂದು ಬೈಲಕೆರೆಯನ್ನ, ಆ ಗಂಗೆಯನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗಿದೆ. ಬಬ್ಬು ಸ್ವಾಮಿಯನ್ನ ಕೋರ್ದಬ್ಬು ಅಂತ ನಾವು ಉಲ್ಲೇಖ ಮಾಡ್ತೇವೆ. ಬಹುಶಃ ತಮಗೆಲ್ಲರಿಗೂ ತಿಳಿದಿರ್ತಕ್ಕಂಥ ಘಟನೆ ಕೋರ್ದಬ್ಬು. ಬಬ್ಬು ಸ್ವಾಮಿಯ ಕಂಚಿನ ಕೋಡಿಕಂಡಾಲ ಕೊಡಂಗೆ ಬನ್ನಾರರ ಚಾವಡಿಯಲ್ಲಿ ಬಬ್ಬು ಸ್ವಾಮಿ ಸಣ್ಣದಾಗಿ ಬೆಳೆಯುವಂತ ಸಂದರ್ಭದಲ್ಲಿ ಅಲ್ಲಿ ತಾಯಿ ಸಿರಿಗುಂಡೆ ಉಳ್ಳಾಲ್ದಿ ಅಕ್ಕಿಯನ್ನ ಹಾಕಿ ಯಾವುದೇ ಕಾಗೆ ಮತ್ತು ಕೋಳಿಗಳು ಬಾರದಂತೆ ಅದನ್ನ ತಡಿಬೇಕು ಅಂತ ಹೇಳಿ ಬಬ್ಬು ಸ್ವಾಮಿಗೆ ತಿಳಿಸುವಂತ ಸಂದರ್ಭದಲ್ಲಿ ಅದೆಲ್ಲವನ್ನ ಸಾಯಿಸಿ ಅಲ್ಲೇ ಕೂತ್ಕೊಂಡಿರ್ತಾರೆ ಬಬ್ಬು ಸ್ವಾಮಿ. ಅಯ್ಯೋ ಬಬ್ಬು, ಏನು ಮಾಡಿದಿ? ಸಿರಿಗುಂಡೆ ಉಳ್ಳಾಲ್ದಿ ಬಬ್ಬು ಸ್ವಾಮಿಯನ್ನ ಹೇಳ್ತಾರೆ, ಎಲ್ಲವನ್ನ ಸಾಯಿಸಿ ಬಿಟ್ಟಿಯಲ್ಲಪ್ಪ, ಇದನ್ನ ನೀನು ಮತ್ತೆ ಬದುಕಿಸಬೇಕು ಅನ್ನುವಂಥ. ಯಾಕೆಂದ್ರೆ ಬಬ್ಬು ಸ್ವಾಮಿಯ ಒಂದು ಜ್ಞಾನ, ಬಬ್ಬು ಸ್ವಾಮಿಯ ಒಂದು ಕಾರ್ಣಿಕ ಆ ಸಿರಿಗುಂಡೆ ಉಳ್ಳಾಲ್ದಿಗೂ ಕೂಡ ಗೊತ್ತಿತ್ತು. ಹಾಗಾಗಿ ಆ ಬಬ್ಬು ಸ್ವಾಮಿ ಮತ್ತೆ ಆ ನೀರನ್ನ ಪ್ರೋಕ್ಷಣೆ ಮಾಡಿ ಬಹುಶಃ ಆ ಎಲ್ಲ ಕಾಗೆ ಮತ್ತು ಕೋಳಿಯನ್ನ
ಜೀವಂತ ಮಾಡಿರತಕ್ಕಂತ ಘಟನೆಗಳು ಇತಿಹಾಸದಲ್ಲಿದೆ. ಹಾಗಾಗಿ ಬಬ್ಬು ಸ್ವಾಮಿಗೆ ಕೋರ್ದಬ್ಬು ಅನ್ನುವಂಥದ್ದನ್ನು ನಾಮಂತಕ್ಕೆ ನಾವು ಕಂಡುಕೊಳ್ತೇವೆ. ಬಹುಶಃ ಕೋಟೆಯನ್ನ ಕಟ್ಟಿ ಬಬ್ಬು ಸ್ವಾಮಿ ಕೋಟೆಯ ಬಬ್ಬುವಾಗಿ ಮೆರೆದ್ರು. ಒಂದು ಕಾಲದಲ್ಲಿ ನಾವು ಗಮನಿಸಬಹುದು, ಅಸ್ಪೃಶ್ಯತೆ ಅನ್ನುವಂಥದ್ದು ತಾಂಡವಾಡಿರ್ತಕ್ಕಂಥ ವಿಷಯ 500 ವರ್ಷಗಳ ಹಿಂದೆ. ಹಾಗಾದ್ರೆ ಈಗಲೂ ಇದೆ ಅಂತ ಹೇಳಿದ್ರೆ 500 ವರ್ಷಗಳ ಹಿಂದೆ ಹೇಗಿತ್ತು? ಆ ಸಂದರ್ಭದಲ್ಲಿ ಕೋಡಿಕಂಡಾಲ ಕೊಡಂಗೆ ಬನ್ನಾರನ ಆ ಒಂದು ಚಾವಡಿಯಲ್ಲಿ ಬೆಳೆದಂತ ಬಬ್ಬು ಸ್ವಾಮಿಗೆ ಅಲ್ಲಿನ ಬಾರಗರ ಮಕ್ಕಳು ಒಂದಷ್ಟು ಕೀಟಲೆ, ಉಪದ್ರ, ಆಟ ಮಾಡುವಾಗ ಮೋಸ, ವಂಚನೆ, ಈ ತರ ದೌರ್ಜನ್ಯವನ್ನ ಮಾಡಿರ್ತಕ್ಕಂತ ಘಟನೆಗಳು ಅನೇಕವಿತ್ತು. ಬಬ್ಬು ಸ್ವಾಮಿ ಇವೆಲ್ಲವನ್ನ ಮೀರಿಸಿ ಅವರು ಏನು ಆಟಕ್ಕೆ ಕರೆದು ಮೋಸ ಮಾಡ್ತಿದ್ರು ಎಲ್ಲದರಲ್ಲೂ ಕೂಡ ಬಬ್ಬು ಸ್ವಾಮಿ ಜಯ ಗಳಿಸ್ತಾ ಇದ್ರು. ಬಬ್ಬು ಸ್ವಾಮಿ ಜಯಶಾಲಿ ಆಗಿರ್ತಿದ್ರು. ಅಂತಹ ಒಂದು ಪವಾಡಶೀಲವಾದಂತಹ ವ್ಯಕ್ತಿಯಾಗಿದ್ರು ಬಬ್ಬು ಸ್ವಾಮಿ. ಇದಕ್ಕೆ ಒಂದು ಪರಿಣಾಮವಾಗಿ ಬಾರಗರ ಮಕ್ಕಳು ಬಬ್ಬು ಸ್ವಾಮಿ ಪ್ರೀತಿಯಿಂದ ಸಾಕಿದ ಕರು ಕಪಿಲೆಯನ್ನ ಹರಿಬ್ರಹ್ಮ ಕೆರೆಗೆ ನೂಕಿ ಬಿಡ್ತಾರೆ. ಹರಿಬ್ರಹ್ಮ ಕೆರೆಗೆ ಹಾಕಿರ್ತಕ್ಕಂತಹ ಆ ಕಪಿಲೆ ಕರುವನ್ನ ಮೊಸಳೆ ಹಿಡಿಯುತ್ತೆ. ಬಹುಶಃ ಆ ಸಂದರ್ಭದಲ್ಲಿ ಬಬ್ಬು ಸ್ವಾಮಿ ಒಂದು ಕಲ್ಲನ್ನ ಹಾಕಿ ಆ ಕೆರೆಯನ್ನ ಬತ್ತಿಸಿ ಆ ಕೆರೆಯಿಂದ ಆ ಮೊಸಳೆಯಿಂದ ಆ ಕರುವನ್ನ ಹೊರಗೆ ತೆಗೆದು ಬಾರಗೇಶ್ವರ ಎಂಬ ಬಿರುದನ್ನ ಪಡೆದುಕೊಳ್ತಾರೆ. ಬಾರಗೇಶ್ವರ ಎಂದೇ ಪ್ರಸಿದ್ಧತೆಯನ್ನ ಪಡೆದುಕೊಳ್ಳುವಂತಹ ಬಬ್ಬು ಸ್ವಾಮಿ ಬಹುಶಃ ಊರುಗದಾತೆ ಮಾರಿಗುದೂತೆ ನಮ್ಮಿನ ಕೆಳಗಿ ವೈದ್ಯನಾಥೆ ಅಂತ ಹೇಳಿ ಬಬ್ಬು ಸ್ವಾಮಿಯನ್ನು ನಾವು ಕರಿತೇವೆ. ಅಮ್ಮ ಮಾರಿಕಾಂಬೆಯ ಒಂದು ದೊಡ್ಡ ಮಟ್ಟದ ದೂತನಾಗಿ ಬಬ್ಬು ಸ್ವಾಮಿ ಮೆರೆದಿರ್ತಕ್ಕಂಥವ್ರು. ಬಹುಶಃ ನಾವು ಗಮನಿಸಿಕೊಳ್ಳಬಹುದು, ಯಾವ ಜ್ಯೋತಿಷ್ಯನಿಗೂ ಕಡಿಮೆ ಇಲ್ಲದಂತವರು ಬಬ್ಬು ಸ್ವಾಮಿ. ಜ್ಯೋತಿಷ್ಯ ವಿದ್ಯೆ, ಶಿಲ್ಪವಿದ್ಯೆ, ವೈದ್ಯ ವಿದ್ಯೆ, ಪ್ರತಿಯೊಂದು ವಿದ್ಯೆಗಳನ್ನ ಕೂಡ ಪರಿಣಿತವನ್ನ ಪಡೆದುಕೊಂಡಂತವರು ಬಬ್ಬು ಸ್ವಾಮಿ. ಬಹುಶಃ ಬಬ್ಬು ಸ್ವಾಮಿಯ ಜ್ಯೋತಿಷ್ಯ ವಿದ್ಯೆಯಿಂದಲೇ ಬಬ್ಬು ಸ್ವಾಮಿಯನ್ನ ನಿರ್ನಾಮ ಮಾಡಬೇಕು ಅಂತ ಹೊರಟಿದ್ದವರು ಅನೇಕ ಸವರ್ಣೀಯರು, ಮೇಲ್ವರ್ಗದವರು ಅಥವಾ ಅಲ್ಲಿನ ಅರಸ ಮನೆತನದವರಿದ್ರು. ಬಹುಶಃ ಇಂತಹ ಸಂದರ್ಭದಲ್ಲಿ ಬಬ್ಬು ಸ್ವಾಮಿಯ ಒಂದು ಜ್ಯೋತಿಷ್ಯವಿದೆ. ಇವತ್ತಿಗೂ ತಾವು ಗಮನಿಸಬಹುದು. ನಾನು ಯಾವ ಒಂದು ಪ್ರಕ್ರಿಯೆಯನ್ನು ಕೂಡ ವಿರೋಧ ಮಾಡ್ತಾ ಇಲ್ಲ. ಆದ್ರೆ ನನಗೆ ಆದಂತ ಅನುಭವ ಬಹುಶಃ ನಾನು ಎದೆ ತಟ್ಟಿ ಹೇಳಬಲ್ಲೆ. ನಾನು ವಿಜೃಂಭಣೆಯಿಂದ ಮದುವೆ ಆಗಿದ್ದೇನೆ. ಎಲ್ಲಿ ಅಂತ ಹೇಳಿದ್ರೆ ಬಬ್ಬು ಸ್ವಾಮಿಯ ದೈವಸ್ಥಾನದಲ್ಲೇ ನಾನು ಮದುವೆ ಆಗಿರ್ತಕ್ಕಂಥದ್ದು. ಎಲ್ಲೂ ಕೂಡ ಮದುವೆ ಆಗಿಲ್ಲ ನಾನು. ಬಬ್ಬು ಸ್ವಾಮಿಯ ಮುಂದೆ, ದೈವದ ಮುಂದೆ ನನ್ನ ಹೆಂಡತಿಗೆ ಹಿರಿಯರ ಕೈಕಾಲನ್ನು ಹಿಡಿದು ನಮಸ್ಕಾರ ಮಾಡಿ ಬಬ್ಬು ಸ್ವಾಮಿಗೆ ಒಂದು ನಮಸ್ಕರಿಸಿ ನಾನು ನನ್ನ ಹೆಂಡತಿಗೆ ತಾಳಿಗಟ್ಟಿದ್ದು 1 ವರ್ಷ ಆಯ್ತು ನಾನು ಮದುವೆ ಆಗಿ. ಬಹುಶಃ ಬಬ್ಬು ಸ್ವಾಮಿಯ ಆ ಜ್ಯೋತಿಷ್ಯ ವಿದ್ಯೆ ಅತ್ಯಂತ ಆ ಕಾಲದ ಕಟ್ಟದಲ್ಲಿ ಪರಿಣಾಮಕಾರಿಯಾಗಿತ್ತು ಅನ್ನುವಂಥದ್ದನ್ನ ನಾವು ಗಮನಿಸಿಕೊಳ್ಳಬಹುದು. ಇವತ್ತಿಗೂ ಕೂಡ ಆ ಒಂದು ಎಲೆಯನ್ನ ಹಾಕುವಂತಹ ಒಂದು ಜ್ಯೋತಿಷ್ಯದ ವಿಷಯಗಳಿರಬಹುದು, ಅಥವಾ ಹಿಂಗಾರವನ್ನ ಹಿಡಿದು ಕೊಡುವಂತಹ ಧರ್ಮ ಅಧರ್ಮವನ್ನ ತೋರಿಸುವಂತದ್ದಿರಬಹುದು. ಬಹುಶಃ ಇಲ್ಲೇ ನಿರ್ಣಯ ಆಗುತ್ತೆ. ನಮಗೆ ಸುದೀರ್ಘವಾದ ಚರ್ಚೆಗಳು ಬೇಕಾಗಿಲ್ಲ. ಬಬ್ಬು ಸ್ವಾಮಿಗೆ ಒಂದು ಒಳ್ಳೆಯ ಜ್ಞಾನ, ಜ್ಯೋತಿಷ್ಯ ವಿದ್ಯೆ ಇತ್ತು. ಹಾಗಾಗಿ ಅದರ ಜೊತೆಗೆ ಯಾವುದೇ ಒಂದು ದೋಷಗಳಿರಬಹುದು ಅಥವಾ ರೋಗ ರುಜಿನಗಳಿರಬಹುದು, ಇದನ್ನ ಕೇವಲ ತನ್ನ ಕರಿಗಂಧದಿಂದ ಅದೆಲ್ಲವನ್ನು ಕೂಡ ನಿರ್ಮೂಲನ ಮಾಡಿರತಕ್ಕಂಥ ಅನೇಕ ಉದಾಹರಣೆಗಳಿದೆ. ಕರಿಗಂಧದಕ್ಕೂ ಕೂಡ ಅತ್ಯಂತ ದೊಡ್ಡ ಮಹತ್ವ ಇದೆ. ಬಬ್ಬು ಸ್ವಾಮಿಯನ್ನ ಕರಿಗಂಧ ಮಾಯಕಾರ ಅಂತ ಹೇಳಿ ನಾವು ಕರಿತೇವೆ. ಕಂಚಿನಡಕದ ಮಿಂಚಿನ ಬಾವಿಯಲ್ಲಿ ನೀರು ಅಲ್ಲಿ ಇದೆಯಾ ಇಲ್ವಾ ಅಂತ ನೀರದಂಡನ್ನ ನೋಡುವಂತಹ ಸಂದರ್ಭದಲ್ಲಿ ಬಬ್ಬು ಸ್ವಾಮಿಯನ್ನ ಆ ಬಾವಿಗೆ ಹಾಕ್ತಾರೆ, ಬಾವಿಗೆ ಇಳಿಸ್ತಾರೆ. ಬಾವಿಗೆ ಇಳಿಸಿದ ಸಂದರ್ಭದಲ್ಲಿ ಅದನ್ನ ಮೇಲೆ ಮುಚ್ಚುತ್ತಾರೆ. ಅದೆಲ್ಲ ಘಟನೆ ತಮಗಿಲ್ಲ ಗೊತ್ತಿದೆ. ಬಾವಿಗೆ ಹೋದಂತಹ ಬಬ್ಬು ಸ್ವಾಮಿ ನೇರವಾಗಿ ನಾಗಾಲೋಕಕ್ಕೆ ಹೋಗುತ್ತಾರೆ. ನಾಗಾಲೋಕದಲ್ಲಿ ಬಬ್ಬು ಸ್ವಾಮಿ ಮತ್ತು ಕರಿನಾಗಕ್ಕೆ ಕಾಳಗವಾಗುತ್ತೆ. ಆ ಕರಿನಾಗನ ಕಾಳಗದಿಂದ ಜಯಿಸಿದಂತಹ ಬಬ್ಬು ಸ್ವಾಮಿ ಕರಿನಾಗನ ವಿಷವನ್ನೇ ತೆಗೆದು ವಿಷವನ್ನ ಅಮೃತವಾಗಿ ಪರಿವರ್ತಿಸಿ, ತನ್ನ ಅಗಾಧ ಶಕ್ತಿಯಿಂದ ಅಮೃತವಾಗಿ ಪರಿವರ್ತಿಸಿ ಇವತ್ತು ಲೋಕೋದ್ಧಾರಕ್ಕೆ ಕರಿಗಂಧ ಅನ್ನುವಂತಹ ಕರಿಗಂಧದ ಮಾಯಕಾರ, ಕರಿಗಂಧದ ಒಂದು ನಿಜವಾದ ಮಾಯಕಾರನಿದ್ರೆ ಅದು ಬಬ್ಬು ಸ್ವಾಮಿ. ಅಧಿಕಾರವಿರುವಂತದ್ದು ಬಬ್ಬು ಸ್ವಾಮಿಗೆ. ಕರಿಗಂಧಕ್ಕೆ ಅತ್ಯಂತ ಮಹತ್ವವಿದೆ. ಕರಿಗಂಧವನ್ನ ಕೂಡ ಈ ಒಂದು ಕರಿಗಂಧದಿಂದ ನಮ್ಮ ಕರಾವಳಿ ಜಿಲ್ಲೆಯಾದ್ಯಂತ ತಾವು ಗಮನಿಸಬಹುದು, ಹೆಚ್ಚಿನವರಿಗೆ ಗೊತ್ತಿರ್ತದೆ. ಕರಾವಳಿ ಜಿಲ್ಲೆಯಾದ್ಯಂತ ಈ ಕರಿಗಂಧಕ್ಕೆ ಅತ್ಯಂತ ಮಹತ್ವವಿದೆ. ಯಾಕಂತ ಕೇಳಿದ್ರೆ ಮಂಗಳೂರಿನಲ್ಲಿ
ಕದ್ರಿ ದೇವಸ್ಥಾನದ ಮಂಜುನಾಥದ ಸಾನ್ನಿಧ್ಯದಲ್ಲಿ ದೇವರಿಗೆ ಆರತಿ ಮಾಡುವಂತ ಕೃಷ್ಣ ಅಡಿಗರೂ ಕೂಡ ಬಬ್ಬು ಸ್ವಾಮಿಯ ಆ ಕರಿಗಂಧದ ಮಹಿಮೆಯನ್ನ ಎಷ್ಟು ಒಂದು ವೈಭವೀಕರಣದ ರೀತಿಯಲ್ಲಿ ಅದನ್ನ ಒಂದು ಭಕ್ತಿ ಭಾವದಿಂದ ಕೊಂಡಾಡ್ತಾರೆ ಅಂತ ಹೇಳಿದ್ರೆ, ಬಹುಶಃ ಕರಿಗಂಧ ಯಾವುದೇ ಒಂದು ದೋಷವಿರ್ಲಿ, ಯಾವುದೇ ಒಂದು ಮಾಟವಿರ್ಲಿ, ಯಾವುದೇ ಒಂದು ನಿಮಗೆ ಮಂತ್ರ ಮಾಡಿರ್ಲಿ, ಅಥವಾ ಯಾವುದೇ ನಿಮಗೆ ರೋಗ ರುಜಿನಗಳಿರ್ಲಿ, ಬಹುಶಃ ಅನೇಕ ಉದಾಹರಣೆಗಳಿದೆ. ಮಲಗಿದ್ದಕ್ಕಂಥವನನ್ನ ಎಬ್ಬಿಸಿ, ಅನಾರೋಗ್ಯದಲ್ಲಿ ಇರ್ತಕ್ಕಂಥವನನ್ನ ಎಬ್ಬಿಸಿ, ಇನ್ನೇನೋ ಸತ್ತೇ ಹೋಗ್ತಾನೆ ಅನ್ನುವಂಥವನನ್ನ ಎಬ್ಬಿಸಿ ಕೂತುಕೊಂಡಿಸಿದ್ದಕ್ಕಂತಹ ಶಕ್ತಿ ಈ ಕರಿಗಂಧಕ್ಕಿದೆ. ಈ ಬಬ್ಬು ಸ್ವಾಮಿಗೆ ಪವಾಡಗಳು ಅಂತಹದ್ದು ಅನ್ನುವಂಥದ್ದನ್ನು ನಾವೆಲ್ಲ ಗಮನಿಸಬೇಕು ಬಂಧುಗಳೇ. ಬಬ್ಬು ಸ್ವಾಮಿಯ ಈ ರೀತಿಯಲ್ಲಿ ಕೊಂಡಾಡಿದ್ರೆ ಬಬ್ಬು ಸ್ವಾಮಿಯನ್ನು ನಾವು ಕೆಂಚಿರಾಯ, ಜಟರಾಯ, ಮಾರಿಶಿವರಾಯ, ದೈವರಾಜ ಅನ್ನುವಂಥ ಎಲ್ಲ ಒಂದು ಒಳ್ಳೆ ಬಿರುದಾಂತಿಕದಿಂದ ಅವರು ಮೆರಿತಾ ಇದ್ದಾರೆ. ಬಹುಶಃ ಬಬ್ಬು ಸ್ವಾಮಿಯ ಒಂದು ಕಲದಲ್ಲಿ ನಮ್ಮ ತೆಂಕುತಿಟ್ಟಿನಲ್ಲಿ ಬೇರೆ ಇದೆ, ಬಡಗಿನಲ್ಲಿ ತೆಂಕು ಮತ್ತು ಬಡಗಿನಲ್ಲಿ ಒಂದಷ್ಟು ಪ್ರಕ್ರಿಯೆಗಳು ಬದಲಾವಣೆಗಳಿದೆ. ಆದರೆ ಬಬ್ಬು ಸ್ವಾಮಿಯ ಒಂದು ಕಲದಲ್ಲಿ ಇವತ್ತು ನಾವು ಗುತ್ತುಬರ್ಕೆ ಮತ್ತು ನಟ್ಟಿಲ್ ಅನ್ನುವಂಥ ಎರಡು ವಿಷಯಗಳು ಬಹಳ ಪ್ರಾಮುಖ್ಯವಾಗಿದೆ. ಇವತ್ತು ಬಂಟ ಸಮುದಾಯಕ್ಕೆ ಜಾತಿ, ಯಾಕಂತ ಹೇಳಿದ್ರೆ ಬಬ್ಬು ಸ್ವಾಮಿಯ ಅಥವಾ ದೈವದ ಯಾವುದೇ ಒಂದು ಆಚರಣೆಯಲ್ಲಿ ದೈವಗಳು ಯಾವತ್ತು ಜಾತಿ ಆಧಾರಿತವಾಗಿ ಹೋಗಿಲ್ಲ, ನೀತಿ ಆಧಾರಿತವಾಗಿ ಹೋಗಿವೆ. ಹಾಗಾಗಿ ಪ್ರತಿಯೊಂದು ನಾವು ಜಾತಿಯ ಆಧಾರದ ಮೇಲೆ ದೈವಗಳ ಆರಾಧನೆಗಳು ಕೂಡ ತಪ್ಪು. ಯಾಕಂತ ಹೇಳಿದ್ರೆ ಜಾತಿಯ ಆಧಾರದಲ್ಲಿ ಆರಾಧನೆ ಮಾಡುವಂಥದ್ದು ಕೇವಲ ನಾವು ಅದು ನಮ್ಮ ಒಂದು ಮನಸ್ಸಿನ ಒಂದು ಭಾವನೆಗಳಿಗೆ ಮಾತ್ರ ಸೀಮಿತವಾಗಿರ್ತದೆ. ಅಂದ್ರೆ ನಮ್ಮಲ್ಲಿರುವಂತಹ ಸ್ವಾರ್ಥದಿಂದ ಮಾತ್ರ ಅಂತ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಕೊರಗಜ್ಜನನ್ನ ಆರಾಧನೆ ಮಾಡ್ತಾರೆ, ಆದ್ರೆ ಕೊರಗ ಸಮುದಾಯದವರು ಯಾರಿಗೂ ಬೇಡ. ಕೊರಗಜ್ಜನಿಗೆ ನಾವು ಎಷ್ಟೋ ವಜ್ರ ವೈಡೂರ್ಯಗಳನ್ನ ಕೊಡುವಂತವ್ರು ಇದ್ದಾರೆ, ಆದ್ರೆ ಕೊರಗ ಸಮುದಾಯ ಅಲ್ಲೇ ಹತ್ರ ಅವರೊಂದು ಹಟ್ಟಿಯಲ್ಲಿ ಕೂತ್ಕೊಂಡಿದ್ರು ಕೂಡ ಯಾರು ಮುಟ್ಲಿಕ್ಕೆ ಬರಲ್ಲ. ಬಹುಶಃ ಒಂದಷ್ಟು ಜಾತಿ ಆಧಾರಿತವಾಗಿ ಏನು ದೈವಗಳನ್ನ ಕೊಂಡೊಯ್ಯತಕ್ಕಂಥದ್ದನ್ನು ಕೂಡ ನಾವು ಈ ಕರಾವಳಿ ಭಾಗದಲ್ಲಿ ಗಮನಿಸಿಕೊಳ್ತೇವೆ. ಆದ್ರೆ ದೈವಗಳು ಎಂದಿಗೂ ಕೂಡ ಜಾತಿಯ ಆಧಾರದಲ್ಲಿ ಹೋಗಿಲ್ಲ, ದೈವಗಳು ನೀತಿಯ ಆಧಾರದಲ್ಲಿ ಹೋಗಿವೆ. ಗುತ್ತುಬರ್ಕೆ ಬಹುಶಃ ಬಂಟ ಸಮುದಾಯಕ್ಕೆ ಅತ್ಯಂತ ಮಹತ್ವವಾದ ಸ್ಥಾನ ಇದೆ. ಬಬ್ಬು ಸ್ವಾಮಿಯನ್ನ ಕೋಡಿಕಂಡಾಲ ಕೊಡಂಗೆ ಮನ್ನಾರರು ಏನು ಸಾಕಿ ಸಲಸಿರ್ತಕ್ಕಂತಹ ಆ ಒಂದು ಹಿನ್ನೆಲೆ ಇದೆ. ಇವತ್ತಿಗೂ 500 ವರ್ಷಗಳು ಮಿಕ್ಕಿಯೂ ಕೂಡ ಇವತ್ತಿಗೂ ಬಬ್ಬು ಸ್ವಾಮಿಯ 1000 ದೈವಸ್ಥಾನಗಳಲ್ಲಿಯೂ ಕೂಡ ಬಂಟ ಸಮುದಾಯಕ್ಕೆ ಗುತ್ತುಬರ್ಕೆಗೆ ಆ ರಾಜಸ್ಥಳದಲ್ಲಿ ಒಂದು ಏನು ಬಹಳ ಪ್ರೀತಿಯಿಂದ ಬಬ್ಬು ಸ್ವಾಮಿ ಕರೆದು ಮಾತನಾಡುವಂತಹ ಪ್ರಕ್ರಿಯೆಗಳು ಇವತ್ತು ದೈವಾರಾಧನೆಯಲ್ಲಿ ಕಲೆಯಲ್ಲಿ ನಮಗೆ ಕಂಡು ಬರ್ತದೆ. ಕೊಡಂಕೂರಿನ ಕುಂಜಿ ಪೂಜಾರ್ತಿಯ ಭಕ್ತಿಗೆ ಒಲಿದು ಕುಂಜಿ ಪೂಜಾರ್ತಿಗೆ ಲಿಂಗದ ರೂಪದಲ್ಲಿ ಒಲಿದು ಬಂದಂತಹ ಬಬ್ಬು ಸ್ವಾಮಿ ಇವತ್ತಿಗೂ ನಟ್ಟಿಲ್ಲು ಬಿಲ್ಲವ ಸಮುದಾಯ, ಪೂಜಾರಿ ಸಮುದಾಯಕ್ಕೆ ಇವತ್ತಿಗೂ ಕೂಡ ಬಬ್ಬು ಸ್ವಾಮಿಯ 1000ಕ್ಕಿಂತ ಮಿಕ್ಕಿ ಆ ಕ್ಷೇತ್ರದಲ್ಲಿ ಅಲ್ಲಿ ಆರಾಧನೆ ಪಡುವಂತಹ ಪೂಜಾರಿ ಬಿಲ್ಲವ ಸಮುದಾಯಕ್ಕೂ ಕೂಡ ಮಹತ್ವವಾದಂತಹ ಸ್ಥಾನ ಇದೆ. ಬಬ್ಬು ಸ್ವಾಮಿ ಕೊಂಡಾಡ್ತಾರೆ. ಬಹುಶಃ ಇದೆಲ್ಲವೂ ಎಲ್ಲಾ ವರ್ಗದ ಜನರನ್ನು ಕೂಡ ಗೌರವಿತವಾಗಿ ಒಂದು ನಡೆಸಿಕೊಳ್ಳುವಂತಹ ಒಂದು ಪ್ರಕ್ರಿಯೆ ಈ ದೈವಾರಾಧನೆಯ ಕಲದಲ್ಲಿ ನಾವು ಕಾಣುತ್ತೇವೆ ಬಂಧುಗಳೇ. ಬಹುಶಃ ದೈವದ ಕಲದ ಒಂದಷ್ಟು ಮಹತ್ವಗಳನ್ನ ನಾವು ಗಮನಿಸಿಕೊಳ್ಳುವಾಗ ನಮಗೆ ಬೇಕಾಗಿರತಕ್ಕಂಥದ್ದು ನಂಬಿಕೆ, ವಿಶ್ವಾಸ, ಸಹಬಾಳ್ವೆ, ಪರಿವರ್ತನೆ, ಇವೆಲ್ಲವೂ ಕೂಡ ನಮಗೆ ದೈವದ ಕಲದಲ್ಲಿ ನಮಗೆ ಕಂಡು ಬರ್ತದೆ. ದೈವದ ಕಲದಲ್ಲಿ ನಾವು ಮತ್ತೊಂದು ಗಮನಿಸಬೇಕಾದಂತ ವಿಷಯ, ದೈವಾರಾಧನೆ ಮತ್ತು ಪ್ರಕೃತಿ ಇವೆರಡಕ್ಕೂ ಸಂಬಂಧ ಇದೆ. ದೈವಾರಾಧನೆ ಮತ್ತು ಪ್ರಕೃತಿ, ದೈವಾರಾಧನೆ ಎಂದಿಗೂ ಪ್ರಕೃತಿಯನ್ನ ಬಿಟ್ಟು ದೈವಾರಾಧನೆ ಇಲ್ಲ. ಪ್ರಕೃತಿಗೂ ದೈವಾರಾಧನೆಗೂ ಅತ್ಯಂತ ಅಗಾಧ ಸಂಬಂಧ ಇದೆ. ವಿಶೇಷವಾಗಿ ದೈವಾರಾಧನೆ ಕಲೆಯಲ್ಲಿ ನಾವು ಪ್ರಕೃತಿಯ ಆರಾಧನೆಯನ್ನು ಕೂಡ ನಾವು ಗಮನಿಸಬಹುದು. ಬಹುಶಃ ನೀವೆಲ್ಲ ದೈವಾರಾಧನೆಯನ್ನ ನೀವು ಕೊಡಿಯಡಿಯಲ್ಲಿ ಎಲ್ಲವೂ ಒಂದು ಸಲ ನೀವು ಗಮನಿಸಿಕೊಂಡ್ರೆ ಅದರಲ್ಲಿ ನಮಗೆ ಕಂಡು ಬರುವಂತಹ ಪ್ರಕೃತಿಯ ಪ್ರಾಮುಖ್ಯವಾದ ವಸ್ತುಗಳು ಎಳನೀರು ಇರ್ಬೋದು, ಬಾಳೆ ಎಲೆ ಇರ್ಬೋದು, ಮಾವಿನ ಎಲೆ ಇರ್ಬೋದು, ಅಥವಾ ನೀವೇನೋ ತೂಟೆ ತೊಂದಿಯನ್ನ ಮಾಡ್ತೀರಿ ಅದಕ್ಕೆ ಸಂಬಂಧಪಟ್ಟಂತ ವಿಷಯಗಳಿರ್ಬೋದು, ಚಪ್ಪರ ಈಗ ಹಾಕಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ವಿಷಯ ಇರ್ಬೋದು, ಕರಿಗಂಧಕ್ಕೆ ಬಳಸುವಂತ ಎಲೆ ಇರ್ಬೋದು, ತೆಂಗಿನಕಾಯಿ ಇರ್ಬೋದು, ಹೂವು, ಪಿಂಗಾರ, ಎಲೆ ಅಡಿಕೆ, ಹಣ್ಣು ಹಂಪಲುಗಳು, ಪಾಲೆ, ಇನ್ನು ಪಾಲೆ ಅಂತ ಹೇಳಿದ್ರೆ ಈ ದೈವಕ್ಕೆ ಕಾಲಿಗೆ ಕಟ್ಟುವಂತಹ ಅಡಿಕೆಯ ಪಾಲೆಯನ್ನ ಕೂಡ ಇರಬಹುದು, ಅಥವಾ ತಡಪೆದ ಮೂಲ್ಯ, ಸುಣ್ಣದ ಬೊಟ್ಟ, ಮುಕ್ಕಾಲು ಮೂಜಿಗಳಿಗೆ ಬಹುಶಃ ತಡಪೆ ಇಟ್ಟುಕೊಂಡು ಬಹುಶಃ ದೈವವನ್ನ ನಾವು ಒಂದಷ್ಟು ಕರೆದ್ರೆ ನೇರವಾಗಿ ದೈವ ಸಾಕ್ಷಾತ್ಕಾರ ಆಗ್ತದೆ ಅನ್ನುವಂಥದ್ದನ್ನ ನಾವು ನಂಬಬಹುದು. ಬಹುಶಃ ಮುಗದ ಒಂದು ರೂಪ ನಂತರ, ಆದ್ರೆ ಆ ಕಲ್ಲಿಗೆ ಮಹತ್ವ ಇದೆ. ಇವತ್ತಿಲ್ಲಿ ಸುಮಾರು ಕಲ್ಲುಗಳ ಒಂದು ಪ್ರತಿಷ್ಠಾಪನೆ ಆಗಿದೆ.
ಬಹುಶಃ 10 ಜನ ಕೈ ಮುಗಿದು ಆ ಕಾಲದಲ್ಲಿ ಅಂತಹ ಭಕ್ತಿ ಇತ್ತು, ಅಂತಹ ಶ್ರದ್ಧೆ ಇತ್ತು, ಸ್ವಾರ್ಥ ಇರಲಿಲ್ಲ. ಬಹುಶಃ ಆ ಕಾಲದಲ್ಲಿ ಒಂದು ಕಲ್ಲನ್ನ ಇಟ್ಟು ಭಕ್ತಿಯಿಂದ ಪ್ರಾರ್ಥಿಸಿದಲ್ಲಿ ಅಲ್ಲಿ ದೈವ ಸಾಕ್ಷಾತ್ಕಾರ ಆಗ್ತಿತ್ತು ಅನ್ನೋದಕ್ಕೆ ಅನೇಕ ಉದಾಹರಣೆಗಳಿತ್ತು. ಬಹುಶಃ ಅಂತಹ ಪರಿವರ್ತನೆ 18ನೇ ಶತಮಾನದಲ್ಲಿಯೂ ಕೂಡ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿ ಅವರಿಂದ ಆಯಿತು. ಕೇರಳದ ಅರವಿಪುರಂನ ನೆಯ್ಯಾರ್ನ ನದಿಯಲ್ಲಿ ಒಂದು ಕಲ್ಲನ್ನ ತೆಗೆದು ಅದನ್ನ ಪ್ರತಿಷ್ಠಾಪಿಸಿ ಶೂದ್ರ ಶಿವ, ಇದು ನಮ್ಮ ಶೂದ್ರ ಶಿವ ಅನ್ನುವಂಥದ್ದು ಏನು ಸಂಕಲ್ಪದೊಂದಿಗೆ ಅಲ್ಲಿ ಆರಾಧನೆಗೆ ಒಳಪಟ್ಟಂತ ಶಿವ ಇವತ್ತು ಜಗತ್ ಪ್ರಸಿದ್ಧನಾದನೋ, ಬಹುಶಃ ಇದು ಕೂಡ ಹಾಗೆ. ಬಹುಶಃ ಕರಾವಳಿ ಭಾಗದಲ್ಲಿ ತುಳುನಾಡಿನಲ್ಲಿ ದೈವಗಳ ಒಂದು ಪ್ರತಿಷ್ಠೆ ಒಂದು ಕಲ್ಲಿನ ಮೂಲಕ ಉದ್ಭವ ಆಗಿರ್ತಕ್ಕಂಥದ್ದು, ಅದರ ಮೂಲಕ ದೈವಿ ಸಾಕ್ಷಾತ್ಕಾರಗೊಂಡಿರ್ತಕ್ಕಂಥದ್ದನ್ನ ನಾವು ಗಮನಿಸಿಕೊಳ್ಳಬಹುದು ಬಂಧುಗಳೇ. ದೈವಾರಾಧನೆಯಲ್ಲಿ ಬಣ್ಣಗಳು ಕೂಡ ಅತ್ಯಂತ ಬಹಳ ಪ್ರಾಮುಖ್ಯವಾಗಿ ಕಂಡು ಬರ್ತದೆ. ಬಿಳಿ ಮತ್ತು ಕೆಂಪು ಇಲ್ಲಿ ಕೂಡ ನಾನು ಗಮನಿಸಿಕೊಂಡೆ, ಅತ್ಯಂತ ಸಂತೋಷ ಆಯಿತು. ಬಿಳಿ ಒಂದು ಶಾಂತಿಯ ಸಂಕೇತವನ್ನ ನಮಗೆ ತಿಳಿಸ್ತದೆ. ಕೆಂಪು ಒಂದು ಗರ್ವದ ಸಂಕೇತವನ್ನ ನಮಗೆ ತಿಳಿಸ್ತದೆ. ಅದರ ಜೊತೆಗೆ ಸೂರ್ಯ ಮತ್ತು ಚಂದ್ರರು ಇವೆರಡೂ ಇಲ್ಲದಿದ್ರೆ ಈ ಭೂಮಂಡಲವೇ ಇಲ್ಲದಂತಾಗುತ್ತೆ. ಸೂರ್ಯ ಮತ್ತು ಚಂದ್ರ ಬಹುಶಃ ಇದು ತುಳುನಾಡಿನ ದೈವಾರಾಧನೆಯ ಒಂದು ಚಿಹ್ನೆ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಗಮನಿಸಬಹುದು. ಒಟ್ಟು ನಾವು ಹೇಳುವುದಾದ್ರೆ ದೈವದ ಒಂದು ಕಲ ಇದು ನ್ಯಾಯ ಕೊಡುವಂತಹ ಸ್ಥಳವಾಗಿದೆ ಅನ್ನುವಂಥದ್ದು. ಆ ಕಾಲದಲ್ಲಿ ಎಷ್ಟೋ ಒಂದು ರೋಗ ರುಜಿನಗಳಿರ್ಬೋದು, ಎಷ್ಟೋ ಸಮಸ್ಯೆಗಳಿರ್ಬೋದು, ಎಷ್ಟೋ ಕುಟುಂಬಗಳ ವೈಷಮ್ಯಗಳಿರ್ಬೋದು, ಎಲ್ಲವೂ ಕೂಡ ದೈವದ ಎದುರುಗಡೆ ನಿಂತು ಅವೆಲ್ಲವೂ ಸರಿಸಮಾನವಾಗಿ ದೈವ ಎದುರುಗಡೆ ನಿಂತು ಸಮಾನ ರೀತಿಯಲ್ಲಿ ಆ ಕುಟುಂಬವನ್ನ ಒಂದು ಮಾಡಿ ಎಲ್ಲರೂ ಒಟ್ಟಿಗೆ ಕೂಡಿ ಪತ್ತಪ್ಪೆ ಜೋಕುಲು ಒಂಜಪ್ಪೆ ಜೋಕುಲಕ್ಕ ಬದುಕಲೇ ಅನ್ನುವಂತ ಒಂದು ನುಡಿ ಇದೆ. ಆ ನುಡಿಯ ಪ್ರಕಾರ ದೈವ ಅವರಿಗೆ ಒಳ್ಳೆಯ ಸಂದೇಶ ಕೊಡ್ತದೆ. ಆ ಸಂದೇಶದ ಮೂಲಕ ಮನಸ್ಸಿನ ಪರಿವರ್ತನೆ, ಆಸ್ತಿಗಾಗಿ ಸಂಪತ್ತಿಗಾಗಿ ಎಷ್ಟೋ ಜನ ಹೊಡೆದು ಸಾಯಿಸುವಂತ ಕಾಲ ಈಗ. ಆಗಿನ ಕಾಲದಲ್ಲಿ ಸಣ್ಣ ಸಣ್ಣ ಪುಟ್ಟ ವೈಷಮ್ಯಗಳಿದ್ರೂ ಕೂಡ ಅದನ್ನ ದೈವ ಪರಿಹಾರ ಮಾಡ್ತಾ ಇತ್ತು. ಹಾಗಾಗಿ ದೈವದ ಕಲೆ ಏನಿದೆ ಅದೊಂದು ನ್ಯಾಯ ಕೊಡುವಂತಹ ಸ್ಥಳ ಅನ್ನುವಂಥದ್ದನ್ನ ನಾವೆಲ್ಲ ಗಮನಿಸಬೇಕಾಗಿದೆ ಬಂಧುಗಳೇ. ಬಹುಶಃ ದೈವದ ಕಲದಲ್ಲಿ ನಾವು ಒಟ್ಟು ನೋಡೋದು ಅದೊಂದು ವಿಶ್ವವಿದ್ಯಾನಿಲಯ ಅಂತ ನಾವು ಹೇಳ್ಬೋದು. ಯಾಕಂದ್ರೆ 16 ತತ್ವಗಳು 16 ಕಟ್ಟಳೆಗಳು ದೈವಾರಾಧನೆಯಲ್ಲಿ ನಮಗೆ ವಿಶೇಷವಾಗಿ ಕಂಡು ಬರುತ್ತೆ. ವಿಶ್ವವಿದ್ಯಾನಿಲಯ ಯಾಕೆ ಅಂತ ಹೇಳಿದ್ರೆ ದೈವಾರಾಧನೆಯಲ್ಲಿ ನಮಗೆ ಬೇಕಾಗಿರತಕ್ಕಂಥ ಒಂದು ಶಿಸ್ತು ರಚನೆ, ಪರಸ್ಪರವಾದಂತಹ ಸಹಕಾರ, ಹೊಂದಾಣಿಕೆ, ಪರಿವರ್ತನೆ, ಪುನರ್ ಅವಕಾಶ ಮತ್ತು ರಕ್ಷಣೆ ಇವೆಲ್ಲವೂ ಕೂಡ ದೈವದ ಕಲದಲ್ಲಿ ನಮಗೆ ಕಂಡು ಬರುತ್ತೆ. ಸೊ ಒಂದು ವಿಶ್ವವಿದ್ಯಾನಿಲಯ ಸುಸೂತ್ರವಾಗಿ ನಡೆಸಬೇಕಾದ್ರೆ ಇಂತಹ ಒಂದು ಪ್ರಕ್ರಿಯೆಗಳು ನಡಿಬೇಕಾಗಿದೆ. ಹಾಗಾಗಿ ದೈವದ ಕಲವು ಕೂಡ ಒಂದು ವಿಶ್ವವಿದ್ಯಾನಿಲಯಕ್ಕೆ ನಾವು ಹೋಲಿಸಬಹುದು. ಬಹುಶಃ ದೈವಾರಾಧನೆಯಲ್ಲಿ ನಾವು ಮಾಡಬೇಕಾದಂತ ಬಹಳ ಪ್ರಾಮುಖ್ಯವಾದ ವಿಷಯ ಅಂತ ಹೇಳಿದ್ರೆ ಶ್ರುತಿ ಮತ್ತು ಸ್ಮೃತಿ. ಶ್ರುತಿ ಮತ್ತು ಸ್ಮೃತಿ ಈ ಎರಡು ವಿಚಾರಗಳು ನಾವು ಆರಾಧಕರಾಗಿ, ನಾವು ಭಕ್ತರಾಗಿ ನಾವು ಇದನ್ನ ಪಾಲಿಸಬೇಕಾದಂತ ಅನಿವಾರ್ಯತೆ ಇದೆ. ಶ್ರುತಿ ಅಂತ ಹೇಳಿದ್ರೆ ನಾವು ಮಾತನಾಡುವ ರೀತಿ, ನಾವು ನಡೆದುಕೊಳ್ಳುವಂತ ರೀತಿ. ಬಹುಶಃ ವಿಜೃಂಭಣೆಯಲ್ಲಿ ಕೆಲವೊಂದು ಕಡೆ ವಿಜೃಂಭಣೆಯಲ್ಲಿ ನೇಮೋತ್ಸವ ನಡೀತದೆ. ಆದ್ರೆ ಎಲ್ಲ ಲಕ್ಷ ದುಡ್ಡು ಹಾಕುವವರಿದ್ದಾರೆ. ದೈವದ ನೇಮೋತ್ಸವ ನಡೀತದೆ. ದೈವ ರಾಜಸ್ಥಳಕ್ಕೆ ಬಂದು ಅಥವಾ ಮತ್ತೊಂದು ಕಡೆ ಬಂದು ಎದುರುಗಡೆ ನಿಲ್ಲುವಂತ ಸಂದರ್ಭದಲ್ಲಿ ಕಾಲಿನ ಮೇಲೆ ಹಾಕಿ ಎದ್ದು ನಿಲ್ಲದೆ ಆ ದೈವಕ್ಕೆ ಅಪಚಾರ ಬೇಡ. ಒಂದು ಕಾರ್ಯಕ್ರಮದ ಒಟ್ಟು ವ್ಯವಸ್ಥೆಯನ್ನು ಕೂಡ ನಾವು ನೋಡುವವರಿಗೂ ಕೂಡ ಅಪಹಾಸ್ಯ ಮಾಡಿದ ಹಾಗೆ ಆಗ್ತದೆ. ಬಹುಶಃ ನಮಗೆ ದೈವದ ಮೇಲೆ ಭಕ್ತಿ ಇದ್ರೆ, ದೈವದ ಮೇಲೆ ನಮಗೆ ಒಂದು ನಿಜವಾದ ನಾವು ಆರಾಧಕರಾಗಿದ್ರೆ, ನಾವು ದೈವ ಎದುರುಗಡೆ ಬಂದು ನಿಂತಾಗ ನಾವು ಕೂತುಕೊಂಡು ಕಾಲ ಮೇಲೆ ಕಾಲ ಹಾಕಿಕೊಂಡು ಇರುವುದಂಥದ್ದಲ್ಲ. ಬಹುಶಃ ಆ ದೈವದ ಭಕ್ತಿ ನಮ್ಮ ಮನಸ್ಸಿನಲ್ಲಿ ಬರಬೇಕು. ನಾನೇನೋ ಮಾಡಿದ್ದೇನೆ ಅನ್ನುವಂಥದ್ದು ಕ್ಷೀಣ. ದೈವಕ್ಕೆ ನಿಮಗೆ ಯಾವುದೂ ಬೇಡ. ಇವೆಲ್ಲವೂ ನಮಗಾಗಿ, ದೈವಕ್ಕಾಗಿ ಅಲ್ಲ. ದೈವನಿಗೆ ಇವತ್ತು ವಜ್ರ ವೈಡೂರ್ಯಗಳು ಮೆರೆಯುವಂಥದ್ದು ಎಲ್ಲವೂ ಇದೆ. ಆದ್ರೆ ಅದೆಲ್ಲವೂ ನಮಗೆ ಬೇಕಾಗಿ ನಾವು ಸಂಘಟಿತರಾಗಬೇಕು. ಸಂಘಟಿತರಾಗುವ ಮೂಲಕ ಒಬ್ಬನು ಪರಿವರ್ತನೆ ಆಗಬೇಕು. ಹೇಗೆ? ಅದು ಒಂದು ವ್ಯವಸ್ಥೆಗಳಲ್ಲಾಗಿರ್ಬೇಕು, ಅಥವಾ ಒಂದು ಕೆಲಸದಲ್ಲಿ ಆಗಿರಬಹುದು, ಒಬ್ಬರೊಬ್ಬರ ಸಂಪರ್ಕದಲ್ಲಿ ಆಗಿರಬಹುದು, ಒಂದು ಸಂಬಂಧವನ್ನ ಬೆಳೆಸಿಕೊಂಡುವರಾಗಿರಬಹುದು, ಅಸ್ಪೃಶ್ಯತೆಯನ್ನ ಹೋಗಲಾಡಿಸುವಂತದ್ದಿರಬಹುದು, ಮೇಲು ಕೀಳು ಅನ್ನುವಂಥದ್ದನ್ನೇ ಹೋಗಲಾಡಿಸುವಂತದ್ದಿರಬಹುದು. ಇವೆಲ್ಲದಕ್ಕೂ ಮೂಲ
ಈ ದೈವಾರಾಧನೆಯ ಕಲಾ ಇದರಿಂದ ಬದಲಾಗುತ್ತೆ. ಬಹುಶಃ ಈ ಒಂದು ವೇದಿಕೆ ಎಂತ ಒಂದು ಸುಂದರವಾದ ವೇದಿಕೆ. ಎಲ್ಲಾ ಜಾತಿ, ಎಲ್ಲಾ ಧರ್ಮ, ಎಲ್ಲಾ ಮತದ ಜನರು ಒಟ್ಟಿಗೆ ಸೇರಿ ದೈವದ ಆರಾಧನೆಯಲ್ಲಿ ಒಟ್ಟಿಗೆ ಸೇರಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಇದು ದೈವದ ಕಲಕ್ಕೆ ಇರುವಂತಹ ಮಹತ್ವ ಅನ್ನುವಂಥದ್ದನ್ನ ನಾವು ಗಮನಿಸಿಕೊಳ್ಬೇಕಾಗಿದೆ ಬಂಧುಗಳೇ. ಬಹುಶಃ ವಿಶೇಷವಾಗಿ ನಮ್ಮ ಪ್ರತಿಯೊಂದು ಪ್ರಕ್ರಿಯೆಗಳು ಅದು ನಡೆಯುವಂಥದ್ದೇ ದೈವದ ಕಲದಿಂದ. ಜನನದಿಂದ ಮರಣದವರೆಗೆ ಯಾವುದೇ ಪ್ರಕ್ರಿಯೆಗಳು ನಡೆಯಬೇಕಿದ್ರೂ ಅದು ದೈವದ ಕಲದ ಮೂಲಕ ನಮಗೆ ನಡೆಯಬೇಕಾಗಿದೆ. ಬಹುಶಃ ಈ ಹಿಂದಿನ ಕಾಲದಲ್ಲಿ ಜನನ ಮತ್ತು ಮರಣದ ನಡುವೆ ಏನೇ ವಿಚಾರಗಳಿದ್ರು ಅದು ದೈವದ ಮೂಲಕ ನಡೀತಾ ಇತ್ತು, ದೈವದ ಆದೇಶದ ಮೂಲಕ ನಡೀತಾ ಇತ್ತು, ದೈವದ ಸೂಚನೆಯ ಮೂಲಕ ನಡೀತಾ ಇತ್ತು. ತಪ್ಪಿಯು ಜನಗಳು ಆ ಅಧರ್ಮದ ರೂಪದಲ್ಲಿ ಹೋಗ್ತಾ ಇರಲಿಲ್ಲ. ಇದು ನಾವು ಪರಿವರ್ತನೆಗೆ ಬಳಸಿರುವಂತದ್ದು. ಇನ್ನು ಬಂಧುಗಳೇ, ಸಂಸ್ಕೃತಿ ಎನ್ನುವಂಥದ್ದನ್ನ ನಾವು ದೈವದ ಕಲದಲ್ಲಿ ನಾವು ಕಾಣ್ತೇವೆ. ಬಹುಶಃ ಪ್ರತಿ ಒಂದು ಭಾಗದಲ್ಲಿಯೂ ನಮ್ಮ ಮನೆಯಲ್ಲಿ ನಾವು ಮಕ್ಕಳಿಗೆ ಒಂದು ಭಯ ಹುಟ್ಟಿಸುವಂಥದ್ದು ದೈವ ನೋಡ್ತಾ ಇದೆ ಅನ್ನುವಂಥದ್ದನ್ನ ಸಣ್ಣ ಮಕ್ಕಳಿಗೆ ಹೇಳ್ತಾ ಇದ್ರು. ಈಗಿನ ಕಾಲ ಇಲ್ಲ, ಈಗಿನ ಆ ವ್ಯವಸ್ಥೆ ಇಲ್ಲ. ಆದ್ರೆ ಹಿಂದಿನ ಕಾಲದಲ್ಲಿ ಅಂತ ಒಂದು ವ್ಯವಸ್ಥೆ ಇತ್ತು. ದೈವಗಳು ನೋಡ್ತದೆ, ಇಂಥ ತಪ್ಪು ಮಾಡಬೇಡ, ಏನೇ ಒಂದು ತಪ್ಪು ಮಾಡಿದ್ರು ಅವನು ದೈವವನ್ನು ನೆನಪಿಸಿಕೊಳ್ತಾ ಇದ್ದ. ಸೊ ಅದನ್ನ ಮಾಡ್ತಾ ಇರಲಿಲ್ಲ. ಬಹುಶಃ ಒಂದು ಸಂಸ್ಕೃತಿ ದೈವದ ಈ ಒಂದು ವ್ಯವಸ್ಥೆಯಲ್ಲಿ ಬೆಳೀತಾ ಇತ್ತು ಅನ್ನುವಂಥದ್ದನ್ನ ನಾವು ಗಮನಿಸಿಕೊಳ್ಬಹುದು. ಒಟ್ಟು ಈ ದೈವದ ಕಲದಲ್ಲಿ ನಮಗೆ ಪ್ರೀತಿ, ಜ್ಞಾನ, ಭಕ್ತಿ, ಸಂಸ್ಕಾರ, ಶಿಕ್ಷಣ, ಅಭಿವೃದ್ಧಿ, ಶಕ್ತಿ ಮತ್ತು ಶಿಸ್ತು ಇವೆಲ್ಲವೂ ಕೂಡ ದೈವದ ಕಲದಲ್ಲಿ ನಮಗೆ ಮೂಡ್ತದೆ ಅಂತ ನಾವು ಹೇಳಬಹುದು. ಬಹುಶಃ ಸತ್ಯ ರಕ್ಷಣೆಗಾಗಿ, ಸತ್ಯ ಪಾಲನೆಗಾಗಿ, ಸತ್ಯ ನಿರ್ಮಾಣಕ್ಕಾಗಿ ಹುಟ್ಟಿರ್ತಕ್ಕಂಥದ್ದೇ. ಅಧರ್ಮಗಳ ವ್ಯವಸ್ಥೆಗಳಿರುವಾಗ, ಶೋಷಣೆಗಳ ವ್ಯವಸ್ಥೆಗಳಿರುವಾಗ ಹುಟ್ಟಿಕೊಂಡಂಥದ್ದೇ ದೈವಾರಾಧನೆ ಈ ತುಳುವಿನಾಡಿನಲ್ಲಿ ಅನ್ನುವಂಥದ್ದನ್ನು ನಾವು ನೋಡಬಹುದು. ನಾವು ಇಲ್ಲಿ ನೀವು ಕೋಲ ಹೇಳ್ತಿರೋ, ನೇಮ ಹೇಳ್ತಿರೋ ಅನ್ನೋ ಗೊತ್ತಿಲ್ಲ. ನಮ್ಮ ಭಾಗದಲ್ಲಿ ನಾವು ನೇಮೋತ್ಸವ ಅಂತ ನಾವು ಹೇಳ್ತೇವೆ. ಬಹುಶಃ ನೇಮ ಅಂದ್ರೆ ಏನು? ಬಹುಶಃ ನಿಯಮಬದ್ಧವಾಗಿ ನಡೆಯುವಂತಹ ಒಂದು ಪ್ರಕ್ರಿಯೆ, ನಿಯಮಬದ್ಧತೆಯಿಂದ ನಡೆಯುವಂತಹ ಒಂದು ಪ್ರಕ್ರಿಯೆಯನ್ನ ನಾವು ನೇಮ ಅಂತ ಹೇಳಿ ನಾವು ಉಲ್ಲೇಖ ಮಾಡ್ತೇವೆ. ಯಾಕೆಂತ ಹೇಳಿದ್ರೆ ನಮಗೆ ಒಂದು ಪರಿಶುದ್ಧತೆ ಬೇಕು. ಬ್ರಹ್ಮಶ್ರೀ ನಾರಾಯಣ ಗುರುಗಳು ತಿಳಿಸ್ತಾರೆ, ವ್ಯಕ್ತಿಯ ಪರಿಶುದ್ಧತೆ ವ್ಯಕ್ತಿಯ ಧರ್ಮಕ್ಕೆ ಕಾರಣವಾಗುತ್ತೆ. ಈ ವ್ಯಕ್ತಿ ಧರ್ಮ ಸಮಾಜವಾದಾಗ ಅದು ಸಮಾಜ ಧರ್ಮವಾಗುತ್ತೆ. ಈ ಸಮಾಜ ಧರ್ಮ ರಾಷ್ಟ್ರವಾದಾಗ ಅದು ರಾಷ್ಟ್ರ ಧರ್ಮವಾಗುತ್ತೆ. ಯಾವುದರಿಂದ ಶ್ರೇಯಸ್ಸು, ಯಾವುದರಿಂದ ಒಳ್ಳೆತನ ಸಿದ್ಧಿಸುವುದು ಅದುವೇ ನಿಜವಾದ ಧರ್ಮ. ಅದು ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಅವರು ತಿಳಿಸಿಕೊಟ್ಟಂತಹ ಮಾನವ ಧರ್ಮ. ಎಲ್ಲರನ್ನು ಸಮಾನವಾಗಿ ಎರಡು ಕಣ್ಣಿನಲ್ಲಿ ನೋಡುವಂತಹ ಸಮಾನ ದೃಷ್ಟಿಯ ಆ ಧರ್ಮ ಅದು ಮಾನವ ಧರ್ಮವಾಗಿದೆ. ಈ ಮಾನವ ಧರ್ಮದ ಶ್ರೇಷ್ಠತೆಗೆ ಅನುಗುಣವಾಗಿ ನಾವು ನಮ್ಮ ಜೀವನವನ್ನ ಸಾಗಿಸಿಕೊಂಡ್ರೆ ಇಂತಹ ಒಂದು ದೈವಸ್ಥಾನದ ಒಂದು ವಿಜೃಂಭಣೆಯ ಜಾತ್ರೆ ಆಗಿರಬಹುದು, ಆ ಮೂಲಕ ನಮಗೆ ಮನ ಪರಿವರ್ತನೆ ಆಗಿರಬಹುದು, ನಮ್ಮ ಮನಸ್ಸಿನಲ್ಲಿ ಆಗುವಂತಹ ಒಂದು ಸಮಾಧಾನಗಳಿರಬಹುದು. ಬಹುಶಃ ಎಷ್ಟು ಹೆಣ್ಣು ಮಕ್ಕಳು, ತಾಯಂದಿರು ಎಲ್ಲರೂ ಕೂಡ ರಾತ್ರಿಯಿಂದ ಬೆಳಗಿನವರೆಗೆ ಆ ದೈವದ ನೇಮಕ್ಕೆ ಕಾಯ್ತಾ ಇರ್ತಾರೆ. ನೇಮವನ್ನ ನೋಡುವವರಿದ್ದಾರೆ. ಎಲ್ಲಿ ತನಕ ನೋಡ್ತೀರಿ? ಗಗ್ಗರ ಸೇವೆ ನಡೀತದೆ, ಆನಂತರ ಸಿರಿ ಸಿಂಗಾರದ ಸೇವೆ ನಡೀತದೆ. ಸಿರಿ ಆದ ಮೇಲೆ ಎಲ್ಲರೂ ಮನೆಗೆ ಹೋಗ್ತಾರೆ. ಆಯ್ತು, ಒಂದು ಹಂತದ ನೇಮ ಆಯ್ತು ಅಂತ. ನೇಮೋತ್ಸವವನ್ನ, ಬಬ್ಬು ಸ್ವಾಮಿಯ ವಿಶೇಷವಾಗಿ ಚರಿತ್ರೆಯನ್ನ ಒಂದಷ್ಟು ಅಗಾಧವಾಗಿ ನಾನು ಚಿಂತನೆ ಮಾಡಿ ನಾನು ನೋಡಬೇಕು ಅಂತ ಆಶೆ ಇದ್ದವರು, ನೀವು ಅನಿ ಏರಿ ಅಥವಾ ಅಪ್ಪೆ ತಣ್ಣಿಮಾಣಿಗ ಬಂದ ನಂತರ ಅಣಿ ಏರಿ ಮುಗ ಏರಿ ಆ ನಂತರ ತಾವು ಇದನ್ನ ಗಮನಿಸಬೇಕು. ಆ ನಂತರದ ವಾತಾವರಣಗಳೇ ಬೇರೆ. ನೀವು ಏನೇ ಹೇಳಿ, ಇದನ್ನು ನೋಡಿದವರು ಮಾತ್ರ ಇದರ ನಿಜವಾದ ವಿಶ್ವರೂಪ. ಬಬ್ಬುಸ್ವಾಮಿ ಬಂದು ಹೇಳುವಂಥದ್ದೇ ವಿಶ್ವರೂಪ ಅನ್ನುವಂಥ ಒಂದು ಪದ. ನಾನು ವಿಶ್ವರೂಪದಲ್ಲಿದ್ದೇನೆ. ಬಹುಶಃ ಆ ರೂಪವನ್ನ ತಾವೆಲ್ಲ ನೋಡಿ ಆ ಒಂದು ನುಡಿಯನ್ನ ಆ ಸಂದರ್ಭದಲ್ಲಿ ಬಬ್ಬುಸ್ವಾಮಿ ಕೊಂಡಾಡಿ, ಗುತ್ತು ಬರಕೆ ಇರಬಹುದು, ನಟ್ಟಿಲ್ಲ ಆಗಿರಬಹುದು, ಎಲ್ಲ ಸಭಿಕರಿಗೆ ಇರಬಹುದು, ತಾಯಂದಿರಿಗೆ ಇರಬಹುದು, ಕೊಂಡಾಡಿ ಕರೆಯುವಂತ ಬಬ್ಬುಸ್ವಾಮಿ ಒಂದು ಶಾಂತರೂಪಿ. ಆ ಶಾಂತರೂಪಿ ಎಲ್ಲರನ್ನ ಕೊಂಡಾಗಿ ನನ್ನ ಈ ನೇಮೋತ್ಸವವನ್ನು ತಾವು ನಡೆಸ್ತಾ ಇದ್ದೀರಂತ ಕಣ್ತುಂಬಿಸಿಕೊಳ್ಳುವಂತ ಕ್ಷಣ ಅದು ಈ ಅನಿ ಏರಿ. ತಾವು ದಯವಿಟ್ಟು ಸಾಧ್ಯವಾದ್ರೆ ನಾಳೆ ಇದನ್ನ ನೀವು ಒಂದು ಗಮನಿಸಿಕೊಳ್ಳಿ ಅಂತ ನಾನು ನಿಮಗೆ ತಿಳಿಸ್ತೇನೆ. ಯಾಕಂತ ಹೇಳಿದ್ರೆ ನಾವು ತಿಳಿಸಬೇಕು, ನಾನು ಅನ್ನುವಂತ ಅಹಂಕಾರದಿಂದ ಎಷ್ಟೋ ಜನ ಹೇಗೂ ನಡೀತದೆ, ಏನಾಗ್ತದೆ ನೋಡುವ ಅನ್ನುವಂಥ ಸವಾಲುಗಳು ಈ ಸಮಾಜದಲ್ಲಿ ಇರುತ್ತದೆ. ಬಹುಶಃ ಕನಕದಾಸರು ಸುಂದರವಾಗಿ ಹೇಳ್ತಾರೆ, ನಾನು ನೀನು ಎನ್ನದಿರು ಹೀನ ಮಾನವ, ನಾನು ನೀನು ಎನ್ನದಿರು ಹೀನ ಮಾನವ, ನಿನ್ನ ಜ್ಞಾನದಿಂದ ಮೊದಲು ನೀನೇ ನಿನ್ನನ್ನು ತಿಳಿದು ನೋಡು,
ನಾನು ನೀನು ಎನ್ನದಿರು ಹೀನಮಾನವ ಅಂತ. ಅಹಂಕಾರವನ್ನ ಬಿಡುವ, ಓಂಕಾರದಲ್ಲಿ ಹೋಗೋಣ. ಓಂಕಾರದಲ್ಲಿ ಹೋದ್ರೆ ಖಂಡಿತವಾಗೂ ನಮಗೆಲ್ಲರಿಗೂ ಜೇನ್ಕಾರ ಆಗ್ತದೆ ಅನ್ನುವ ಒಂದು ಮಾತನ್ನ ಹೇಳ್ತಾ, ಬಹುಶಃ ಸುದೀರ್ಘವಾಗಿ ಮತ್ತಷ್ಟು ಜನರು ಮಾತಾಡ್ಲಿಕ್ಕಿದ್ದಾರೆ ಗೊತ್ತಿಲ್ಲ. ಇಷ್ಟು ಹೊತ್ತು ನನಗೆ ಈ ಅವಕಾಶವನ್ನ ನೀಡಿದ್ದೀರಿ. ಆದ್ರೆ ಕೊನೆಯದಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ, ವಿಶೇಷವಾಗಿ ಜಗದೀಶ್ ಗಂಗೋಳಿ ಹಾಗೂ ನಮ್ಮ ಪ್ರವೀಣನ್ನ ನಾನು ಇಲ್ಲಿ ಕರೆಸಿಕೊಂಡದಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಒಬ್ಬ ಸಣ್ಣ ವ್ಯಕ್ತಿ ದೊಡ್ಡ ದೊಡ್ಡ ಮಹಾನುಭಾವರ ಎದುರುಗಡೆ, ಇವರೆಲ್ಲರದ್ದು ಮಹಾನುಭಾವರೇ, ಇಲ್ಲಿ ಎದುರುಗಡೆ ಇದ್ದ ಅಧ್ಯಯನ ಮಾಡಿರತಕ್ಕಂಥ ಇದ್ದಾರೆ, ಎಷ್ಟೋ ಜನ ಗುರಿಕಾರರಿದ್ದಾರೆ, ಎಷ್ಟೋ ಜನ ಹಿರಿಯರಿದ್ದಾರೆ. ಇವರ ಎದುರುಗಡೆ ನಾನೊಬ್ಬ ಸಣ್ಣ ವ್ಯಕ್ತಿ ಮಾತಾಡುತ್ತಿರುವಂಥದ್ದು ನಗಣ್ಯ. ನನ್ನ ಮಾತುಗಳಲ್ಲಿ ಏನಾದರೂ ತಪ್ಪುಗಳಿದ್ರೆ ದಯವಿಟ್ಟು ಅದನ್ನ ನೀವು ಮನ್ನಿಸಿ ಅಂತ ನಾನು ಹೇಳ್ತಾ, ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಕ್ಷೇತ್ರಕ್ಕೆ ಬರುವಂತಹ ಸಂದರ್ಭದಲ್ಲಿ ಭವ್ಯವಾದ ಬಬ್ಬುಸ್ವಾಮಿಯ ದೇಗುಲ ಇಲ್ಲಿ ನಿರ್ಮಾಣವಾಗಲಿ ಅಂತ ಹೇಳಿ ಆ ಬಬ್ಬುಸ್ವಾಮಿಯಲ್ಲಿ ಪ್ರಾರ್ಥಿಸಿಕೊಂಡು ನಿಮಗೆಲ್ಲರಿಗೂ ಕೂಡ ಶುಭವನ್ನ ಹಾರಿಸಿ ಎಲ್ಲರಿಗೂ ವಂದಿಸ್ತೇನೆ. ವಂದನೆಗಳು, ಅಭಿನಂದನೆಗಳು, ಅಭಿವಂದನೆಗಳು. ಸನ್ಮಾನ್ಯ ರಘುರಾಜ್ ಕದ್ರಿ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸಿಕೊಂಡು, ಬಂಧುಗಳೇ, ನಾವು ಭಾವನಾ ಜೀವಿಗಳು ಕಂಬಿಗಾರ ಬಬ್ಬುಸ್ವಾಮಿ ಮತ್ತು ಪರಿವಾರ ದೈವಗಳ ಸನ್ನಿಧಾನದಲ್ಲಿ ನಡೆಯುತ್ತಿರುವ ಸಿರಿಸಿಂಗಾರ ನೇಮೋತ್ಸವದ ಈ ವೇದಿಕೆಯಲ್ಲಿ